ನಮಸ್ಕಾರ ಸ್ನೇಹಿತರೆ. ನಮ್ಮ ಜೀವನದಲ್ಲಿ ಕೆಲವು ಕ್ಷಣಗಳು ಇರುತ್ತವೆ. ಎಲ್ಲ ದಾರಿಗಳು ಮುಚ್ಚಿದಂತಾಗಿ ಕಾಣುವ ಸಮಯಗಳು, ಯಾರೂ ನಮ್ಮನ್ನು ಅರ್ಥ ಮಾಡಿಕೊಳ್ಳದ ಸಂದರ್ಭಗಳು. ಈ ಕ್ಷಣದಲ್ಲಿ ನೆನಪಿಸಿಕೊಳ್ಳಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ ಮಾತುಗಳನ್ನು. ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಅರ್ಜುನನು ಕುಗ್ಗಿದಾಗ, ಅವನ ಕೈಗಳು ನಡುಗಿದಾಗ, ಅವನ ಮನಸ್ಸು ಭಯದಿಂದ ತುಂಬಿದಾಗ ಕೃಷ್ಣನು ಅರ್ಜುನನಿಗೆ ಹೇಳಿದ್ದು ಏನು ಗೊತ್ತಾ? ನಿನ್ನ ಕರ್ತವ್ಯವನ್ನು ನೀನು ಮಾಡು, ಫಲದ ಬಗ್ಗೆ ಚಿಂತಿಸಬೇಡ. ಜೀವನದಲ್ಲಿಯೂ ಅದೇ ಸತ್ಯ. ನಾವು ಪ್ರಯತ್ನ ಮಾಡಬೇಕು, ಆದರೆ ಫಲದ ಭಯದಿಂದ ನಿಲ್ಲಬಾರದು. ಕೃಷ್ಣನು ಹೇಳುತ್ತಾನೆ, ಭಯವು ಮನಸ್ಸಿನ ಕಲ್ಪನೆ ಮಾತ್ರ. ನೀನು ನಿನ್ನನ್ನು ನಂಬಿದರೆ, ನಿನ್ನ ಒಳಗಿನ ಶಕ್ತಿಯನ್ನು ಅರಿತರೆ, ಯಾವ ಕಷ್ಟವೂ ನಿನ್ನನ್ನು ಸೋಲಿಸಲಾರದು. ಕಷ್ಟಗಳು ಬಂದರೆ ಅಳಬೇಡ, ಅವು ನಿನ್ನ ಶಕ್ತಿಯನ್ನು ಪರೀಕ್ಷಿಸಲು ಬಂದಿವೆ. ನಿನ್ನ ಜೀವನದಲ್ಲಿ ಸೋಲು ಬಂದಿದೆಯಾ? ಜನರು ನಿನ್ನನ್ನು ತಗ್ಗಿಸಿ ಮಾತನಾಡಿದ್ದಾರಾ? ನಿನ್ನ ಪ್ರಯತ್ನ ವಿಫಲವಾಗಿದೆಯಾ? ಆಗ ಈ ಮಾತುಗಳನ್ನು ನೆನಪಿಸಿಕೊಳ್ಳಿ. ಪ್ರತಿ ಸೋಲು ಹೊಸ ಪಾಠ ಕಲಿಸುತ್ತದೆ. ಕೃಷ್ಣನು ಹೇಳಿದ ಮತ್ತೊಂದು ಮಹತ್ವದ ತತ್ವ, ಮನಸ್ಸನ್ನು ನಿಯಂತ್ರಿಸು, ಲೋಕವೇ ನಿನ್ನ ನಿಯಂತ್ರಣದಲ್ಲಿ ಬರುತ್ತದೆ. ನಮ್ಮ ದೊಡ್ಡ ಶತ್ರು ಹೊರಗಿನವರು ಅಲ್ಲ, ನಮ್ಮದೇ ಭಯ, ನಮ್ಮದೇ ಸಂಶಯ. ನೀನು ಧೈರ್ಯವಾಗಿ ಒಂದು ಹೆಜ್ಜೆ ಇಟ್ಟರೆ, ದೇವರು ನಿನ್ನ ಕಡೆ 1000 ಹೆಜ್ಜೆ ಇಡುತ್ತಾನೆ. ಆದ್ದರಿಂದ ಇಂದು ಒಂದು ನಿರ್ಧಾರ ತೆಗೆದುಕೋ. ಭಯವನ್ನು ಬಿಟ್ಟು ಧೈರ್ಯವನ್ನು ಹಿಡಿದುಕೋ. ಸೋಲನ್ನು ಬಿಟ್ಟು ಪ್ರಯತ್ನವನ್ನು ಆರಿಸು. ಅಳುವುದನ್ನು ಬಿಟ್ಟು ಹೋರಾಟವನ್ನು ಆರಿಸು. ಯಾಕೆಂದರೆ ಕೃಷ್ಣನು ನಮ್ಮ ಜೊತೆ ಇದ್ದಾನೆ ಎಂಬ ನಂಬಿಕೆ ನಮಗೆ ಅಸಾಧ್ಯವಾದ ಸಾಧಿಸುವ ಶಕ್ತಿ ಕೊಡುತ್ತದೆ. ಕೊನೆಯಲ್ಲಿ ಒಂದು ಮಾತು, ನೀನು ನಿನ್ನ ಕರ್ತವ್ಯ ಮಾಡು, ಬಾಕಿ ಎಲ್ಲವನ್ನು ಸಮಯಕ್ಕೆ ಬಿಡು. ಧೈರ್ಯದಿಂದ ಮುಂದೆ ಹೆಜ್ಜೆ ಇಡು. ನಿನ್ನ ಜೀವನ ಗೆಲುವಿಗೆ ಸಿದ್ಧವಾಗಿದೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.